ನಾವೇನಾದ್ರೂ ಹೋಗ್ತಾ ಇದ್ದೀರಾ? ಇಲ್ಲ, ನಾವು ಹೋಗ್ತಾ ಅವರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಇವತ್ತಿಷ್ಟೇ ಸಾಕು. ಈ ಕಾರ್ಯಕ್ರಮ ನಿಮ್ಮೋಟು ಕದ್ದು ಬಿಡ್ತಾರೆ. ನೀವೇನಾದ್ರೂ ಬಿಜೆಪಿ ವಿರುದ್ಧ ಮಾಡಿದ್ರೆ ನಿಮ್ಮೋಟು ತೆಗೆದುಬಿಡ್ತಾರೆ. ಎಲ್ಲಕ್ಕೂ ತಯಾರಿ. ನೀವೇ ಹೇಳಿದ್ರೆ ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ಅದನ್ನೆಲ್ಲ ಬಂದು ಸರ್, ಅನ್ನ ಭಾಗ್ಯದ ಅಕ್ಕಿ ಸರ್ ಅನ್ನ ಭಾಗ್ಯದ ಅಕ್ಕಿ ಇದರಿಂದ ಕೊರತೆ ಆಗ್ತದೆ ಸರ್. ಎರಡು ತಿಂಗಳಿಂದ ಅನ್ನ ಭಾಗ್ಯದ ಅಕ್ಕಿ ಕೊರತೆ ಆಗ್ತದೆ. ನಮ್ಮ ಗಮನಕ್ಕೆ ಅಲ್ಲೆಲ್ಲ ರಾಗಿ ಕೊಡೋದು 3 kg ಕೇಂದ್ರದ್ದು ಸರ್ಕಾರದ್ದು ಕೊಡ್ತೀವಿ. ಅಕ್ಕಿಯನ್ನು 2 kg ಅಂದರೆ 6 kg ಮತ್ತು 4 kg. 6 kg ರಾಗಿ, 4 kg ಕೊಡಬೇಕು. ಯಾವುದೇ ಕಾರಣಕ್ಕೆ ಇಲ್ಲ ಶಾರ್ಟೇಜ್. ಅವರು ಕೊಡ್ತಾ ಇದ್ದಾರೆ, ಅದಕ್ಕೆ ಯಾವುದೂ ತೊಂದರೆ ಇಲ್ಲ. 1 ತಿಂಗಳು ಸ್ವಲ್ಪ ತಡ ಆಗಿರೋದಕ್ಕೆ ನಾವು ರಾಗಿಯನ್ನು ಶೇಖರಣೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಡಿಸ್ಪರ್ಸ್ ಮಾಡೋದು ನ್ಯಾಚುರಲ್ ಆಗಿ ಅಕ್ಟೋಬರಿಂದ ಮಾಡಬೇಕು. ಆದರೆ ನಮ್ಮ ಹತ್ರ ರಾಗಿ ಒಂದು ಸ್ಟಾಕ್ ಜಾಸ್ತಿ ಇರೋದ್ರಿಂದ ಅದನ್ನು ಹೀಗೆ ವಿತರಣೆ ಮಾಡೋಣ ಶುರು ಮಾಡಿದ್ರಿಂದ ಸ್ವಲ್ಪ ತಡ ಆಗಿದೆ. ತಡ ಆದರೂ ಕೂಡ ಆಯಾ ತಿಂಗಳು ಸೇರಿಸೋದಕ್ಕೆ ಸೇರಿಸ್ತೀವಿ. ಸ್ವಲ್ಪ ತಡ ತಡವಾಗಿ ಅವರ ಅಧ್ಯಕ್ಷರಾದ ಮೇಲೆ ವಿಸಿಟ್ ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ. ಆ ಕಾರಣದಿಂದ ಮೊದಲು ಎಲ್ಲ ಸ್ಟೇಟ್ಗೂ ಹೋಗ್ತಿದ್ದಾರೆ. ಚುನಾವಣೆ ಕಾರ್ಯದಿಂದ ಸ್ವಲ್ಪ ತಡವಾಗಿ ಬಂದಿದ್ದಾರೆ. ಆದ್ದರಿಂದ ಇವತ್ತು ನಾವು ರಿಸೀವ್ ಮಾಡಿದ್ದೀವಿ. ನಾಳೆ ನಮ್ಮ ಇದು ಕೋರ್ ಕಮಿಟಿ ಸಭೆ ಇರುತ್ತೆ. MLAಗಳು, MLCಗಳು, MP ಗಳು ಅವ್ರ ಜೊತೆಯಲ್ಲಿ ಮೀಟಿಂಗ್ ಇರುತ್ತೆ. ಸೊ ಅದಾದಮೇಲೆ ನಾಳೆ ಮುಗಿಸಿ ನಾಳದ್ದು ಸರ್, ಪೆಟ್ರೋಲ್ ಡೀಸೆಲ್ ದರ ಕೇಂದ್ರ ಸರ್ಕಾರ ರೇಟ್ ಮಾಡಿದ್ರೆ ನಾವೇ ಕಮ್ಮಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ನೋಡಿ, ಸರ್ಕಾರ ಮಾಡಿಲ್ಲ, ಕೇಂದ್ರ ಸರ್ಕಾರ ಮಾಡಿಲ್ಲ, ಆಯಿಲ್ ಕಂಪನಿಗಳು ಮಾಡಿಲ್ಲ. ಇದರಿಂದ ಕೇಂದ್ರ ಸರ್ಕಾರಕ್ಕೆ 1 ನಯಾ ಪೈಸೆಯೂ ಕೂಡ ಆದಾಯ ಇಲ್ಲ. ಇರ್ತಕ್ಕಂಥದ್ದು KST ಕರ್ನಾಟಕ ಸರ್ಕಾರಕ್ಕೆ ಬರ್ತದೆ. ನನ್ನ ಪ್ರಕಾರ 3 ರೂಪಾಯಿ ಹೆಚ್ಚಿಗೆ ಆಗಿದೆ. ಇವರಿಗೆ ಹೆಚ್ಚಿಗೆ ಅಂತಂದರೆ 1.5 ರೂಪಾಯಿ ಇವ್ರಿಗೆ ಸಿಗುತ್ತೆ. ಇದರಿಂದಾಗಿ 1 ವರ್ಷಕ್ಕೆ ಅವರಿಗೆ ಆದಾಯ ಎಷ್ಟಾಗುತ್ತಂದರೆ 6,000ದಿಂದ 7,000 ಕೋಟಿ ಬರುತ್ತೆ. ಇದು ರಾಜ್ಯದ ಜನರ ಮೇಲೆ ಆಗ್ತಕ್ಕಂಥ ಹೊರೆಯನ್ನು ಕೈ ಬಿಡಲಿ ಅವರು. 1.5 ರೂಪಾಯಿ ನಾವು ಇವತ್ತೇನು ಹೆಚ್ಚಾಗಿದೆ ಅದನ್ನು ತಗೊಳ್ಳಲ್ಲ ಅಂತ ಹೇಳಿ. ಯಾಕೆ ಅಂತಂದರೆ ಜನರ ಮೇಲೆ ಹೊರೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಟ್ಯಾಕ್ಸ್ ಏನು ಇತ್ತು, ಕೇಂದ್ರ ಸರ್ಕಾರದ ಟ್ಯಾಕ್ಸ್ 10 ರೂಪಾಯಿ 1 ಲೀಟ್ರ್ ಮೇಲೆ ಕಡಿಮೆ ಮಾಡಿದ್ರಲ್ಲ ಕೇಂದ್ರ ಸರ್ಕಾರ. ಆ ರೀತಿ ಇವರು ಮಾಡಲಿ. ಬರೀ ಟೀಕೆ ಮಾಡೋದು ಮಾತ್ರ ಇವ್ರಿಗೆ ಗೊತ್ತು, ಆದರೆ ಜನರ ಸಮಸ್ಯೆ ಕೇಳೋಕ್ಕೆ ಗೊತ್ತಿಲ್ವಾ? ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ನಿಮಗೇನಾದರೂ ಜನರ ಬಗ್ಗೆ ಗೌರವ ಇದ್ದರೆ, ಅವರ ಯೋಗಕ್ಷೇಮ ನಾನು ನೋಡಬೇಕು ಅನ್ನೋದಿದ್ದರೆ, ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋದನ್ನು ಬಿಟ್ಟು ನಿಮಗೆ ಬರ್ತಕ್ಕಂಥ ಈ ಟ್ಯಾಕ್ಸಿನ KST ಏನಿದೆಯೋ ಅದನ್ನು ಕೈ ಬಿಟ್ಬಿಡಿ. ಕಡಿಮೆ ಮಾಡ್ಬೋದಲ್ಲ. ನೀವು ಚುನಾವಣೆಗೆ ಮುಂಚೆ ಏನು ಹೇಳಿದ್ರು, ನಾನು ಬಂದರೆ 10 ರೂಪಾಯಿ ಕಡಿಮೆ ಮಾಡ್ತೀನಿ 1 ಲೀಟ್ರ್ ಮೇಲೆ ಅಂದರೆ, ಆದರೆ 3 ಸಾರಿ ಹೆಚ್ಚಿಗೆ ಮಾಡಿದ್ದೀರಿ. ಈ ರೀತಿ ಸುಳ್ಳು ಹೇಳೋದನ್ನು ಬಿಡಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ಕಡೆ ಯಾವುದು ಬಿಟ್ಟಿಲ್ಲ. ಇವರು ಎಲ್ಲವೂ ಬರ್ತವೆ, ಬಂದ್ರೂ ಟೀಕೆ ಮಾಡಲಿಕ್ಕೆ ಒಂದು ಮಾತು ಹೇಳ್ತಾರೆ ಅಷ್ಟೇ. ಈಗ ಸುಳ್ಳು ಹೇಳೋದ್ರಲ್ಲಿ ನಿಪುಣತೆ ಇವರಿಗೆ ಡಿಗ್ರಿಗಳು ಸಿಕ್ಕಿಬಿಟ್ಟಿದೆ. ಆ ಕಾರಣದಿಂದ ಸುಳ್ಳು ಹೇಳಿ ಬರ್ತಾರೆ. ಸರ್, ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿರೋದ್ರಿಂದ ಮಕ್ಕಳು ಸೂಸೈಡ್ ಮಾಡ್ಕೊತಾ ಇದ್ದಾರೆ ಸರ್. ಅದು ಯಾರು ಇಂಥದ್ದು ಲೋಪಗಳನ್ನು ಮಾಡಿದ್ರು CBI ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗುತ್ತೆ.